ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ. ನಿಮಗೆ ಈ ಒಂದು ಹೊಸ ಪುಸ್ತಕ ಇದು 1ನೇ ಪಾಠ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅನ್ನೋ ಪಾಠದಲ್ಲಿ ಇವತ್ತು ನಾವು 5ನೇ ಪೇಜು, ಅಂದರೆ ಹಿಂದಿನ ವಿಡಿಯೋದಲ್ಲಿ 5ನೇ ಪೇಜು ನಾವು ಮಾಡ್ತಾ ಇದ್ದಾಗ ಅಲ್ಲಿಗೆ ನಿಂತ್ಕೊಳ್ತು. ಹಾಗಾಗಿ ನಾವು ಮುಂದಿನ ಒಂದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸ್ವಲ್ಪ ಕಾಮೆಂಟ್ ಮಾಡಿ ಮಕ್ಕಳೇ, ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ನೆಕ್ಸ್ಟ್ ಇಲ್ಲಿಂದ ನಾವು ಮುಂದುವರ್ಸೋಣ. ಯಾವುದೇ ಒಂದು ಸಂಖ್ಯೆಯಲ್ಲಿ ಎಷ್ಟು ಸಾವಿರ ಇದ್ದಾವೆ ಅಂತ ನೋಡೋದಕ್ಕೆ ಇಲ್ಲಿ 1000 ಅಂದರೆ ಇಲ್ಲಿ ಮುಂದ್ಗಡೆ 3 ಸೊನ್ನೆಗಳನ್ನು ಬಿಟ್ಟು ಇಲ್ಲಿ ಏನಿದೆ ಅದು 1000 ಆಗುತ್ತೆ. ಇಲ್ಲಿ 9000 ಅಂದರೆ ಮುಂದ್ಗಡೆ 3 ಸೊನ್ನೆ ಬಿಟ್ಕೊಡೋಣ, ಇಲ್ಲೇನಾಗುತ್ತೆ 9 ಅನ್ನೋದು 9000 ಅಂದರೆ ಇಲ್ಲಿ ಎಷ್ಟು ಸಾವಿರ ಇದಾವೆ 9000 ಇದಾವೆ. ಹಂಗೆ ಇಲ್ಲಿ 1 ಲಕ್ಷದಲ್ಲಿ ಮುಂದಿನ 3 ಸೊನ್ನೆಗಳು ಬಿಟ್ಬಿಟ್ರೆ ಹಿಂದಿನ ಸಂಖ್ಯೆಯನ್ನು ಓದಿದರೆ 100 ಅಂತ ಇದೆ, 100,000 ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ 95 ಈ ರೀತಿ ಇದ್ದರೆ ಈ 3 ಸೊನ್ನೆ ಬಿಟ್ಟು ಇಲ್ಲಿ 95 ಹೋದರೆ ಇದು 95,000 ಅಂದರೆ 95,000ದಲ್ಲಿ 95,000ಗಳು ಇದ್ದಾವೆ. ಅಂದರೆ ಎಷ್ಟು ಸಾವಿರ ಇದ್ದಾವೆ ಅಂದರೆ ನಾವು ಸುಲಭವಾಗಿ ಹೇಳ್ಬೋದು. ನೆಕ್ಸ್ಟ್ ಬಳಸಿರುವ ಹತ್ತುಗಳಲ್ಲಿ +10 ಇರುವ +10 ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು. ಅಂದರೆ ಈ ಕ್ಯಾಲ್ಕುಲೇಟ್ರಲ್ಲಿ ಒಂದು ಸಾರಿ ಒತ್ತಿದರೆ 10 ಅಂತ ಆಗುತ್ತೆ, ಇನ್ನೊಂದು ಸಾರಿ ಒತ್ತಿದರೆ 20 ಅಂತ ಆಗುತ್ತೆ. ಅಂದರೆ ಬರೀ 10 ಅನ್ನೋ ಗುಂಡಿ ಇದೆ. ಈ 500 ಆಗೋಕ್ಕೆ ಎಷ್ಟು ಸಾರಿ ಒತ್ತಬೇಕು. ಈಗ 100 ಅಂದರೆ ಎಷ್ಟು ಹತ್ತುಗಳಿರ್ತವೆ, 10 ಹತ್ತುಗಳಿರ್ತವೆ, 10 ಸಾರಿ ಒತ್ತಬೇಕು. 500 ಅಂದರೆ 50 ಬಾರಿ ಒತ್ತಬೇಕು. 780 ಬರೋಕ್ಕೆ ಎಷ್ಟು ಸಾರಿ ಒತ್ತಬೇಕು, 78 ಬಾರಿ. 1000 ಬರೋದಕ್ಕೆ ಇಲ್ಲಿ ಮುಂದ್ಗಡೆ 1 ಸೊನ್ನೆ ಬಿಟ್ಕೊಡೋಣ, ಎಷ್ಟು ಸಿಗುತ್ತೆ 100 ಬಾರಿ. ಇಲ್ಲೂ ಅಷ್ಟೇ 1 ಸೊನ್ನೆ ಬಿಟ್ಕೊಡೋಣ, 370 ಬಾರಿ. ಇಲ್ಲಿ ಸೊನ್ನೆ ಬಿಟ್ಟರೆ 1000 ಬಾರಿ. ಇಲ್ಲಿ 1 ಲಕ್ಷದಲ್ಲಿ 1 ಸೊನ್ನೆ ಬಿಡೋಣ, 10,000 ಬಾರಿ ನಾವು ಒತ್ತಬೇಕು 10 ಗುಂಡಿನ. ನೆಕ್ಸ್ಟ್ 435 ಬಾರಿ ಒತ್ತಿದರೆ 4350 ನಮಗೆ ಟೋಟಲ್ ಸಿಗುತ್ತೆ. ಈಗ ಇಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಬರೀ 100 ಬಟನ್ ಇದೆ. ಅಂದರೆ 400 ಬರ್ಬೇಕಂದ್ರೆ 100 ಬಟನ್ ಎಷ್ಟು ಸಾರಿ ಒತ್ತಬೇಕು, 4 ಬಾರಿ ಒತ್ತಬೇಕು. ನೆಕ್ಸ್ಟ್ 3700 ಬರ್ಬೇಕಂದ್ರೆ 37 ಬಾರಿ ಒತ್ತಬೇಕು. 10,000 ಬರ್ಬೇಕಂದ್ರೆ ಮುಂದಿನ ಎರಡು ಸೊನ್ನೆ ಬಿಡೋಣ, 100 ಬಾರಿ ಒತ್ತಬೇಕು. 53,000 ಬರ್ಬೇಕಂದ್ರೆ ಮುಂದಿನ 2 ಸೊನ್ನೆ ಬಿಟ್ಟರೆ 530 ಬಾರಿ ಒತ್ತಬೇಕು. ಇಲ್ಲಿ 2 ಸೊನ್ನೆ ಬಿಡೋಣ, ಮುಂದೆ ನಾವು 900 ಬಾರಿ ಒತ್ತಿದರೆ ಅಂದರೆ 100 ಅಂತಂದೇಳಿ ಒತ್ತಿದ್ರೆ 90,000 ಆಗೋಕ್ಕೆ 900 ಬಾರಿ ಒತ್ತಬೇಕು. ನೆಕ್ಸ್ಟ್ 97,600 ಆಗ್ಬೇಕಂದ್ರೆ 976 ಬಾರಿ ಒತ್ತಬೇಕು. ಇಲ್ಲಿ 1000 ಬಾರಿ ಒತ್ತಿದರೆ 1 ಲಕ್ಷ ಟೋಟಲ್ ಆಗುತ್ತೆ. ಇದು ಈ ಕ್ಯಾಲ್ಕುಲೇಟರ್. ಈಗ ನಿಮಗೆ ಅಂಗಡಿಯಲ್ಲಿ ಅವರು ಕ್ಯಾಲ್ಕುಲೇಟರ್ ಒತ್ತಿರ್ತಿರ್ತಾರಲ್ಲ, ಅವ್ರಿಗೆ ಗಣಿತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿ ನೀವು ಕೂಡ ರೆಡಿ ಆಗಬೇಕು ಅಂತಂದೇಳಿ ಇವೆಲ್ಲ ಲೆಕ್ಕಗಳು. ಈಗ 2 ಸೊನ್ನೆಯನ್ನು ನೋಡಿರಿ, 582 ಬಾರಿ ಒತ್ತಿದರೆ ಅಲ್ಲಿ 2 ಸೊನ್ನೆ ಹಾಕಿದರೆ 58,200. 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ. ಈಗ 10,000ದಲ್ಲಿ 10,000 ಅಂತ ಬರ್ಕೊಂಡ್ರೆ 100 ಬಿಡಿ 10 100, ಇಲ್ಲಿಗೆ 100 ಸ್ಥಾನ ಆಗುತ್ತೆ. ಇಲ್ಲಿಗೊಂದು ಗೆರೆ ಹಾಕೊಂಡ್ರೆ ಇಲ್ಲಿ ಎಷ್ಟಿದೆ 100 ಬಾರಿ ನಾವು ಒತ್ತಿದರೆ ಅಂದರೆ 100 ನೂರುಗಳು ಬೇಕು 10,000 ಆಗೋದಕ್ಕೆ ಅಂತ. ನೆಕ್ಸ್ಟ್ 1 ಲಕ್ಷ ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ, 1000 ನೂರುಗಳ ಅವಶ್ಯಕತೆ ಇದೆ. 1 ಲಕ್ಷ ಬರ್ಕೊಂಡು ನಾವು 100 ಸ್ಥಾನ ಇಲ್ಲಿಗೆ ಈ 2 ಸೊನ್ನೆಗಳು ಬಿಟ್ಬಿಟ್ರೆ 1000 ನೂರುಗಳ ಅವಶ್ಯಕತೆ ಇದೆ. ಚೊಕ್ಕದಾದ ನೂರುಗಳು ಹೇಳ್ತವೇನು, ಬಳಲಿರುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ, ಯೋಚಿಸಿ ಮತ್ತು ಪರಿಶೋಧಿಸಿ. ನೋಡಿರಿ, ಬಳಲಿಸುವ ಹತ್ತುಗಳು ಅಂದರೆ ಹತ್ತುಗಳ ಬಟನ್ ಒತ್ಕೊಳ್ತಾ ಹೋದರೆ ಭಾಳಷ್ಟು ಸಾರಿ ಬಟನ್ ಒತ್ತಬೇಕು, ಹಂಗಾಗಿ ನಾವು ಬಳಲಿ ಬಿಡ್ತೀವಿ. ನೆಕ್ಸ್ಟ್ ಯೋಚನಾಭರಿತ ಸಾವಿರಗಳು, 1000ದ ಗುಂಡಿ ಬಟನ್ಗಳು ಒತ್ತಿದರೆ ನಾವು ಹೇಳಬೇಕಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಹೇಳೋಕ್ಕಾಗಲ್ಲ. ಅಂದರೆ ಈಗ 1000ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳನ್ನು ತೋರ್ಸೋಕ್ಕಾಗಲ್ಲ. ಹಂಗಾಗಿ ನಾನು 100 ಅಂತಕ್ಕಂಥ ಬಟನ್ನು 10 ಮತ್ತು 1000ಕ್ಕಿಂತ ನಾನು ಚೆನ್ನಾಗಿ ನಾನು ತೋರಿಸಬಲ್ಲೆ ಅಂತ ಹೇಳ್ತೈತೆ. ನಿಮಗೇನು ಅನಿಸ್ತತೆ ಕಾಮೆಂಟ್ ಮಾಡಿ ಮಕ್ಕಳೇ. ಮುಂದಿನ ಒಂದು ಇದನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಇಲ್ಲಿಂದ ಯಾವ ಪೇಜ್ ಇದು, 6ನೇ ಪೇಜ್ನಲ್ಲಿ ಇದ್ದೀವಿ. ಮುಂದಿನ ಪೇಜ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಮಕ್ಕಳೇ.